ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಇವತ್ತು ವಾಸ ಮಾಡ್ತಾ ಇದ್ದಾರೆ. ಯೂನಿವರ್ಸಿಟಿ, ಮೊಬೈಲ್ ಹಾಸ್ಪಿಟಲ್ಸ್ ಇದ್ದಾವೆ, ಸ್ಕೂಲ್ಗಳು, ಕಾಲೇಜುಗಳಿದ್ದಾವೆ, ಮೆಡಿಕಲ್ ಕಾಲೇಜ್ ಇದ್ದಾವೆ. ಇಲ್ಲಿ ಸ್ವಚ್ಛತೆ ಮತ್ತು ಈ ಮೂಲಭೂತ ಸೌಕರ್ಯ ಬಗ್ಗೆ ಜನರಿಗೆ ಬೇಸರ ಇದೆ. ಇಲ್ಲಿ ಪುರಸಭೆ, ಅಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಅಧಿಕಾರಿಗಳು ಅಲ್ಲಿ ಬಂದು ಕೂತಿದ್ದಾರೆ 20 ವರ್ಷ. ಜಾಧವ್ ಅನ್ನುವಂಥವು ಎಲ್ಲ ಸರ್ಕಾರದಲ್ಲಿ ಇರ್ತಾನೆ. ನಾನು ಹೇಳ್ತೀನಿ, ಇಂಥ ಅಧಿಕಾರಿಗಳು ಇಟ್ಕೊಂಡು ನೀವು ನಮ್ಮ ಜನರಿಗೆ ನಾವು ಏನಾದರೂ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆಯಾ? ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಅಂಥ ಅಧಿಕಾರಿಗಳನ್ನ ಕಿತ್ತು ಹಾಕಿ ಒಳ್ಳೆಯ ಅಧಿಕಾರಿಗಳು ತರಬೇಕು. ಕಲಬುರಗಿ ಜನರಿಗೆ ನ್ಯಾಯ ಮಾಡಿಸ್ಬೇಕು. ಎಲ್ಲರೂ ಕ್ರಮ ಯಾರು ಕೈಗೊಳ್ಳಬೇಕು ಅಂತ ಸರ್ಕಾರ ಕೈಗೊಳ್ಳಬೇಕು. ನಾನು ಹೇಳಿದಲ್ಲ ಉದಾಹರಣೆ, ನಮ್ಮಲ್ಲಿ ಒಬ್ಬ ರೋಡ್ ಮಾಡಿದ್ದ, ಅವ ಇನ್ನೂ ಓಪನ್ ಡ್ರೈನಲ್ಲಿ ಮಣ್ಣು ಬಿದ್ದಿತ್ತು, ಎಲ್ಲ ಮುಚ್ಚೋಗಿತ್ತು, ತೆಗಿ ಅಂತ ಹೇಳಿದೆ, ತೆಗಿಲಿಲ್ಲ. ಅವ್ನು ಬಿಲ್ ಫೈನಲ್ ಮಾಡಿಕೊಟ್ಟ, ಅವನು ಕೈ ತೊಳ್ಕೊಂಡು ಹೋಗ್ಬಿಟ್ಟ. ನಮ್ಮ ಮಾತು ಹೇಳ್ತಾನೆ. ಈಗ ನೀವು ಲೆಟರ್ ಬರ್ತೀರಿ, ಸ್ವಲ್ಪ ವಿವರವಾಗಿ ಲೆಟರ್ ಬರ್ತೀನಿ. ಹಾಂ, ಮುಖ್ಯಮಂತ್ರಿ ಬರ್ತೀವಿ. ಓಕೆ, ಈಗ ನಿಮ್ಮ ಸರ್ಕಾರದ ಅಧಿಕಾರಿಗಳಿಗೆ ಮಾತ್ರ ಕೇಳ್ತಾ ಇಲ್ವಾ? ಹೀಗೆ ಸಾಕಷ್ಟು ವಿಚಾರಗಳು ನೀವು ಯಾರು ಕೇಳ್ತಾ ಇಲ್ಲ, ಒಂದು ಕೆಲಸ ಮಾಡ್ತಾರೆ. ಅಧಿಕಾರಿಗಳಿಗೆ ಕೆಲವು ಅಧಿಕಾರಿಗಳಿಗೆ ಕೊಬ್ಬಿ ಇದೆ, ಅದನ್ನು ಚಳಿ ಬಿಡಿಸಬೇಕಾಗಿದೆ.